ತುಂಬ ಚೆನ್ನಾಗಿದೆ ಗಿಡ ಈ ರೀತಿ ಆಗೋದಕ್ಕೆ ಕಾರಣ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಹಾಯ್ ಎಲ್ಲ ನನ್ನ ಗ್ರೇಟ್ ವೆಂಚರ್ ಫ್ಯಾಮಿಲಿಗೆ ನಮಸ್ತೆ. ತುಂಬ ಜನ ಕೇಳ್ತಿದ್ದಾರೆ ಏನಪ್ಪ ಅಂತಂದರೆ, ಯಾವಾಗಲೂ ತುಂಬ ಚೆನ್ನಾಗಿರೋ ತೋಟದ ಬಗ್ಗೆನೇ ಮಾಡ್ತಿರ್ತೀರಾ, ತುಂಬ ಡಿಸೀಸ್ ಇರೋ ತೋಟದ ಬಗ್ಗೆನೂ ಮಾಡಿ ಆ ಡಿಸೀಸ್ನ ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅಂತ ತಿಳಿಸಿ ಅಂತ ಕೆಲವೊಂದು DMs ಬರ್ತಿದ್ವು. ಸೊ ಅವರಿಗೋಸ್ಕರ ನೀವು ವಿಡಿಯೋ ಮಾಡ್ತಿರೋದು. ಮೊದಲನೇದಾಗಿ ನಮ್ಮ ತೋಟದಲ್ಲಿ ಏನು ಮೇಂಟೈನ್ ಮಾಡಬೇಕಂತಂದರೆ, ಈಗೇನಾಗಿದೆ ಅಂದರೆ ತುಂಬ ಮಳೆ ಬಿದ್ದು ನಮ್ಮ ಭೂಮಿ ಎಲ್ಲ ತುಂಬ ಗಟ್ಟಿಯಾಗಿಬಿಟ್ಟಿರುತ್ತೆ. ಲೈಕ್ ಗಟ್ಟಿಯಾದಾಗ ಏನಾಗುತ್ತೆ, ನೀವು ನೀರಾದರೂ ಕೊಡಿ ಅಥವಾ ನೀರಲ್ಲಿ ಜೊತೆ ಏನಾದರೂ ಬಯಾಲಜಿಕಲ್ಸ್ ಕೊಡಿ ಅಥವಾ ಏನೇ ಕೊಟ್ಟರು ನಮಗೆ ಸಾಯಿಲ್ ಒಳಗಡೆ ಅಬ್ಸರ್ವೇಷನ್ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ಭೂಮಿ ಮಳೆ ಬಿದ್ದು ಭೂಮಿ ಎಲ್ಲ ಗಟ್ಟಿಯಾಗಿರೋದ್ರಿಂದ ನೀರು ನಿಲ್ಲಲ್ಲ. ಬೆಡ್ ಮೇಲೆ ಆಗಿರ್ಬೋದು, ದೋಣಿಯಲ್ಲಿ ಆಗಿರ್ಬೋದು, ಇಲ್ಲೇ ಆಗಲಿ ಸ್ವಲ್ಪ ತೇವ ಮಾಡ್ಕೊಂಡು ಸ್ವಲ್ಪ ಗುದ್ಲಿಯಲ್ಲಿ ಫ್ರೀ ಮಾಡಿಕೊಡಿ. ಆ ಫ್ರೀ ಮಾಡಿಕೊಟ್ಟಾಗ ಏನಾಗುತ್ತೆ ಅಂದರೆ, ಸ್ವಲ್ಪ ನೀರನ್ನ ಅಲ್ಲೇ ನಿಲ್ಲೋ ಹಾಗೆ ಅವಕಾಶ ಆಗುತ್ತೆ. ಆ ನೀರು ಅಲ್ಲೇ ನಿಂತವಾಗ ನೀವು ಸಾಯಿಲಲ್ಲಿ ಏನಾನ ಕೊಡಿ ಅಥವಾ ನೀರು ಅಲ್ಲೇ ನಿಂತವಾಗ ಏನಾಗುತ್ತೆ ಅಂದರೆ ರೂಟ್ ಫಾರ್ಮೇಷನ್ಗೆ ಹೆಲ್ಪ್ ಆಗುತ್ತೆ. ಆ ರೂಟ್ ಫಾರ್ಮೇಷನ್ ಹೆಲ್ಪ್ ಆದಾಗ ನಿಮಗೆ ಗಿಡನೂ ಚೆನ್ನಾಗಿ ಗ್ರೋತ್ ಆಗುತ್ತೆ, ಹೊಸ ಚಿಗುರು ಬರುತ್ತೆ. ಆಲ್ಮೋಸ್ಟು ಹೊಸಕೋಟೆ, ಹೊಸೂರು, ತಮಿಳ್ನಾಡು ಬಾರ್ಡ್ರಿಂದಾನೆ ಇವರೆಲ್ಲ DM ಮಾಡಿ ಅಥವಾ ನಂಬರ್ ತೊಗೊಂಡು ನಂಗೆ ವಾಟ್ಸಪ್ ಎಲ್ಲ ಮಾಡ್ತಿದ್ದಾರೆ. ಏನಪ್ಪ ಸಮಸ್ಯೆ ಅಂತಂದರೆ, ಗಿಡ ಗ್ರೋತೇ ಆಗ್ತಿಲ್ಲ, ಹೂವು ತುಂಬ ವೈಟ್ ಬರ್ತಿದೆ, ತುಂಬ ಲೀಫ್ ಸ್ಪಾಟ್ ಅಂತ. ಲೈಕ್ ಏನಾಗುತ್ತೆ ಅಂದರೆ, ಈಗ ನೀವು ಕೊಡುವಂಥ ನೀವು ಏನೇ ಫರ್ಟಿಲೈಸರ್ ಕೊಟ್ಟರು ತುಂಬ ಕೇರ್ಫುಲ್ಲಾಗಿ ಕೊಡಬೇಕಾಗುತ್ತೆ. ಯಾಕೆ ಅಂತಂದರೆ ನವಂಬರ್, ಡಿಸೆಂಬರ್, ಈವನ್ ಜನವರಿ ಕೂಡ ಏನಕ್ಕಪ್ಪ ಅಂತಂದರೆ ಬಾಟ್ರಾಟಿಸ್ ಅನ್ನೋ ಫಂಗಲ್ ಕೊಳಪೆ ರೋಗ ಬರುತ್ತೆ. ಈ ಕೊಳಪೆ ರೋಗ ಬಂತು ಅಂದರೆ ತುಂಬ ಈ ಚುಕ್ಕೆ ರೋಗಕ್ಕಿಂತ ತುಂಬ ಕಷ್ಟ ಆದಂಥ ಮೇಂಟೆನೆನ್ಸು. ಕೊಳಪೆ ರೋಗ ಬಂದಮೇಲೆ ಈ ಚುಕ್ಕೆ ರೋಗ ಏನಾದರೂ ಕಂಟ್ರೋಲ್ ಮಾಡ್ಕೋಬೋದು, ಕೊಳಪೆ ರೋಗ ತುಂಬ ಕಷ್ಟ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ. ಸೊ ಅದನ್ನು ನೀವು ಏನೇ ಫರ್ಟಿಲೈಸರ್ ಆಗಿರ್ಬೋದು, ಏನೇ ವಾಟರ್ ಸೊಲ್ಯೂಬಲ್ ಆಗಿರ್ಬೋದು ಕೊಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕೊಟ್ಕೊಳ್ಳಿ. ತುಂಬ ಜನ ಕೇಳ್ತಿದ್ದಾರೆ ನಾವು ಇಂಡಿಗ್ಲಿ ಕೊಡ್ಬೋದಾ ಅಂತ. ಈಗ ಇಂಡಿಗ್ಲಿ ಕೊಡೋದ್ರಿಂದ ತುಂಬಾ ಕೊಳಪೆ ರೋಗ ಬರೋ ಚಾನ್ಸಸ್ ಇರುತ್ತೆ. ಬಟ್ ನೀವು ಇಂಡಿಗ್ಲಿ ಕೊಟ್ಟರು ನೀವು ವಾಟರ್ ಮ್ಯಾನೇಜ್ಮೆಂಟ್ ತುಂಬ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ. ಮತ್ತು ನೀವು ಡಿಸೀಸ್ಗೂ ತುಂಬ ಹುಷಾರಾಗಿ ಇಂಡಿಗ್ಲಿ ಕೊಡೋದ್ರಿಂದ ಗಿಡ ಗ್ರೋತ್ ಆಗ್ಬೋದು, ಬಟ್ ಅಷ್ಟೇ ಡಿಸೀಸಸ್ಸು ತುಂಬ ಬರುತ್ತೆ. ನೀವು ಇನ್ನು 2-3 ತಿಂಗಳು ಸ್ವಲ್ಪ ಇಂಡಿಗ್ಲಿನ ಅವಾಯ್ಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಬಟ್ ಕೆಲವ್ರು ಕೇಳ್ತಿದ್ರೆ ಏನಪ್ಪ ಅಂತಂದರೆ, ಏನು ಮಾಡಿದ್ರೂ ಗಿಡ ರೆಡಿ ಆಗ್ತಿಲ್ಲ ಅಂತ. ಫಸ್ಟು ನಿಮ್ಮ ರೂಟ್ನ ಸರಿ ಮಾಡ್ಕೊಳ್ಳಿ. ನಿಮ್ಮ ರೂಟ್ ಸರಿ ಆಯಿತು ಅಂದರೆ ಗಿಡ ಆಟೋಮೆಟಿಕ್ಲಿ ರೆಡಿ ಆಗುತ್ತೆ. ಮತ್ತು ಈ ಥರ ಆಗಿರೋ ಗಿಡಕ್ಕೆ ಏನು ಫರ್ಟಿಲೈಸರ್ ಕೊಡಬೇಕು, ಏನು ಸ್ಪ್ರೇ ಕೊಡಬೇಕು ಅನ್ನೋದನ್ನೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡ್ಕೊಂಡು ನಿಮಗೆ ನಮ್ಮ ವೀಡಿಯೋ ಅಪ್ಡೇಟು ಪ್ರತಿಯೊಂದು ಅಪ್ಡೇಟು ಬರ್ತಿರುತ್ತೆ. ಬಟ್ ಯಾರು ರೋಸ್ ಫಾರ್ಮರ್ಸ್ ಇದ್ದಾರಲ್ಲ ಅವ್ರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್.